ಇವತ್ತಿನ ವಿಡಿಯೋದಲ್ಲಿ ಈಗಾಗಲೇ ಕಾರ್ತಿಕ ಹುಣ್ಣಿಮೆ ಬಗ್ಗೆ ತಿಳ್ಕೊಂಡಿದ್ದೀರಾ. ಇನ್ನು ಈ ದಿನ ಇನ್ನಷ್ಟು ಈ ಕಾರ್ತಿಕ ಹುಣ್ಣಿಮೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮಂಗಳವಾರ ಹುಣ್ಣಿಮೆ ಇರೋದ್ರಿಂದ ಯಾವೆಲ್ಲ ಕೆಲಸಗಳನ್ನು ನಾವು ಮಾಡ್ಕೋಬೋದು ಅಂತ ತಿಳಿಸ್ತಾ ಇದ್ದೀನಿ. ಮನೆಯ ಮೇನ್ ಡೋರ್ಗೆ ಈ ಒಂದು ಚಿಹ್ನೆ ಬರೆಯೋದ್ರಿಂದ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಮತ್ತು ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಕೆಟ್ಟ ಚಟಕ್ಕೆ, ಕೆಟ್ಟ ಆಕರ್ಷಣೆಗೆ ಒಳಗಾಗಿರೋ ಮನೆಯಲ್ಲಿರುವಂಥ ಯಾವುದೇ ಸದಸ್ಯರಾಗಿರ್ಬೋದು, ಯಾವುದೇ ರೀತಿ ಹೊಡಿದಂಗೆ ಬೈದಂಗೆ ಅವನ್ನ ಸರಿ ದಾರಿಲಿ ಅಂದರೆ ಒಳ್ಳೆ ದಾರಿಲಿ ತರ್ಬೋದು. ಮನೆಯ ದೃಷ್ಟಿದೋಷ ನಿವಾರಣೆ ಯಾವ ರೀತಿ ಮಾಡ್ಕೋಬೇಕು, ಇನ್ನು ಬಡತನ ನಿವಾರಣೆ ಆಗಿ ಹಣದ ಸಮಸ್ಯೆಗಳು ಕೂಡ ನಿವಾರಣೆ ಆಗಿ ಆರ್ಥಿಕ ಲಾಭ ಆಗಬೇಕು ಅಂದರೆ ಏನು ಮಾಡಬೇಕು. ಬನ್ನಿ ಇವಾಗ ಈ ಮಂಗಳವಾರ ದಿನ ಅಂದರೆ ಇವತ್ತಿನ ದಿನ ಹುಣ್ಣಿಮೆ ಇರೋದ್ರಿಂದ ಏನೆಲ್ಲ ಕೆಲಸಗಳನ್ನು ಮಾಡ್ಬೋದಾಗಿತ್ತು ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ಚಿಕ್ಕ ದೀಪಾವಳಿ ಯಾವ ದಿನ ಅಂತ ಅಂದರೆ ಇದೇ ಹುಣ್ಣಿಮೆ ದಿನ ನವೆಂಬರ್ 5ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಅಂದರೆ ತ್ರಿಪುರ ಅನ್ನೋ ರಾಕ್ಷಸನ ಶಿವ ಸಂಹಾರ ಮಾಡ್ತಾರೆ. ಆಗ ದೇವತೆಗಳು ದೀಪವನ್ನು ಬೆಳಗಿಸ್ಬಿಟ್ಟು ಆ ಒಂದು ಗೆಲುವನ್ನು ಸಾಧಿಸ್ತಾರೆ. ಈ ಕಾರಣಕ್ಕಾಗಿ ಈ ಹುಣ್ಣಿಮೆಯನ್ನು ದೇವ ದೀಪಾವಳಿ ಅಥವಾ ಕಿರು ದೀಪಾವಳಿ ಅಂತ ಕರೆಯಲಾಗುತ್ತೆ. ಹುಣ್ಣಿಮೆಯ ಹಿಂದಿನ ದಿನ ಅಂದರೆ ಮಂಗಳವಾರ ಏನೆಲ್ಲ ಕೆಲಸಗಳನ್ನು ನಾವು ಮಾಡ್ಬೋದು ಅಂತಲೂ ಕೂಡ ತಿಳ್ಕೊಳ್ಳೋಣ. ಅಂದರೆ ನಿಮಗೆ ಇದರಲ್ಲಿ ಯಾವುದು ಬೇಕಾದರೂ ಮಾಡ್ಕೋಬೋದು. ನಿಮಗೆ ಸುಲಭ ಅನಿಸೋದನ್ನು ನೀವು ಆಚರಣೆ ಮಾಡ್ಕೋಬೋದು. ಎಲ್ಲ ಕೂಡ ತುಂಬಾ ಸುಲಭವಾದಂತಹ ಕೆಲಸಗಳು ಮಂಗಳವಾರ ದಿನ ಈ ದಿನ ತಪ್ಪದೆ ನೀವು ಮಾಡ್ಕೋಬೋದು. ದೃಷ್ಟಿ ದೋಷ ಅನ್ನೋದು ನಿವಾರಣೆ ಆಗಿಬಿಟ್ರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ. ಹಾಗಾಗಿ ಈ ದಿನ ತುಂಬಾ ಒಳ್ಳೆಯದು. ನೀವು ಈ ಪರಿಹಾರಗಳನ್ನು ಮಾಡ್ಕೋಬೋದು. ತುಂಬ ಜನ ಈ ದಿನ ಲಕ್ಷ್ಮೀ ಪೂಜೆನ ಮಾಡ್ತಾ ಇರ್ತಾರೆ. ಈ ಹುಣ್ಣಿಮೆಗೆ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಮಂಗಳವಾರ 4ನೇ ತಾರೀಕು 10:40 ಹುಣ್ಣಿಮೆ ತಿಥಿ ಪ್ರಾರಂಭ ಆಗಿತ್ತು. ಮಾರನೇ ದಿನ 5ನೇ ತಾರೀಕು ಬುಧವಾರ ಸಂಜೆ 6:50 ಹುಣ್ಣಿಮೆ ತಿಥಿ ಮುಕ್ತಾಯ ಆಗುತ್ತೆ. ಅಂದರೆ ನಮಗೆ ಪೂರ್ತಿ ಹುಣ್ಣಿಮೆಯ ಲೆಕ್ಕ ಬುಧವಾರ ಇರುತ್ತೆ 5ನೇ ತಾರೀಕು. ಆದರೆ ಮಂಗಳವಾರ ಕೂಡ ಚಂದ್ರೋದಯದ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ. ಹಾಗಾಗಿ ಕೆಲವೊಂದು ಕೆಲಸಗಳನ್ನು ನೀವು ಮಾಡ್ಕೋಬೋದು. ಅದೆಲ್ಲ ಯಾವುದು ಅಂತ ಅಂದರೆ ನೀವು ಲಕ್ಷ್ಮೀ ಪೂಜೆಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ವ್ರತಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಂದರೆ ಕುಬೇರ ಯಂತ್ರದ ಪೂಜೆ, ಲಕ್ಷ್ಮೀ ವ್ರತ ಆಗಿರ್ಬೋದು, ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂಥ ವ್ರತಗಳೇ ಆಗಿರ್ಬೋದು, ಇಂಥದ್ದೆಲ್ಲ ನೀವು ಮಾಡ್ಬೋದು. ಇದೇ ಮಂಗಳವಾರ 4ನೇ ತಾರೀಕು ನೀವು ಮಾಡ್ಕೋಬೋದು. ಅಲ್ಲದೆ ಈ ರೀತಿ ನಮಗೆ ಮಂಗಳವಾರ ದಿನದಲ್ಲಿ ಹುಣ್ಣಿಮೆ ಸಿಗಬೇಕು ಅಂಥ ದಿನ ಮನೆ ಬಾಗಿಲ ಮೇಲೆ ಸ್ವಸ್ತಿಕನ್ನು ಬರಿಬೇಕು. ತುಂಬ ಜನ ಈಗಾಗಲೇ ಬರಿತಾ ಇರ್ತೀರ. ಇದು ಯಾವ ರೀತಿ ಬರಿಬೇಕು ಅಂತಲೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಕೂಡ ಶೇರ್ ಮಾಡಿದ್ದೀನಿ. ಮತ್ತು ಕೆಲವರು ತ್ರಿಶೂಲಗಳನ್ನು ಬರೀತಾರೆ. ನಿಮಗೆ ಯಾವುದು ಒಳ್ಳೆಯದಾಗಿದೆಯೋ ಅದನ್ನು ನೀವು ಬರಿತಾ ಹೋಗ್ಬೋದು. ಹುಣ್ಣಿಮೆ ದಿನ ಇದೇ ಬರಿಬೇಕು ಅಂತ ಏನೂ ಇಲ್ಲ. ಆದರೆ ಸ್ವಸ್ತಿಕನ್ನು ಬರೆಯಿದ್ರೆ ತುಂಬಾ ಒಳ್ಳೆಯದು, ತುಂಬಾ ಶ್ರೇಷ್ಠವಾದದ್ದು. ಈ ರೀತಿ ನಮಗೆ ಮಂಗಳವಾರ ದಿನ ಹುಣ್ಣಿಮೆ ಸಿಗಬೇಕು. ಹಾಗಾಗಿ ಮಂಗಳವಾರ ಸಂಜೆ ಬಾಗಿಲಿಗೆ ಮೇನ್ ಡೋರ್ ಆಗಿರ್ಬೋದು, ದೇವ್ರ ಮನೆ ಬಾಗಿಲೇ ಆಗಿರ್ಬೋದು, ಬೆಡ್ರೂಮ್ ಡೋರೇ ಆಗಿರ್ಬೋದು, ಎಲ್ಲಿ ಬೇಕಾದರೂ ಬರಿಬೋದು. ಎಲ್ಲ ಕಡೆ ಬರೆದ್ರೂ ಒಳ್ಳೆಯದೇ. ಅರಿಶಿಣದಿಂದ ಅಥವಾ ಕುಂಕುಮದಿಂದ ಬರಿಬೋದು. ನೀವು ಅರಿಶಿಣದಿಂದ ಬರೆಯೋದಾದರೆ ಸ್ವಲ್ಪ ಹಾಲನ್ನು ಹಾಕೊಂಡ್ಬಿಟ್ಟು ಕಲಿಸ್ಕೊಂಡು ಅರಿಶಿಣದಿಂದ ಕಲಿಸ್ಬಿಟ್ಟು ನಿಮ್ಮ ಉಂಗುರದ ಬೆರಳಿನಿಂದ ಬರಿಬೇಕು. ಇನ್ನು ಕುಂಕುಮದಿಂದ ಬರೆಯೋದಾದರೆ ನೀರಿನಿಂದ ಕುಂಕುಮನ ಬರ್ಕೋಬೇಕು. ನಿಮ್ಮ ಉಂಗುರದ ಬೆರಳಿನಿಂದ ಬರಿಬೋದು. ನೀವು ಅರಿಶಿಣದಿಂದ ಬರೆಯೋದಾದರೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಅರಿಶಿಣದಿಂದ ಬರಿಬೋದು. ಅಥವಾ ಕುಂಕುಮದಿಂದ ಬರಿತೀರಾ ಅಂದರೆ ಕುಂಕುಮಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಕಲಿಸ್ಕೊಂಬಿಟ್ಟು ನೀವು ಕುಂಕುಮದಿಂದ ಸ್ವಸ್ತಿಕನ್ನು ಬರಿಬೋದು. ಇದೆರಡರಲ್ಲಿ ಯಾವುದಾದ್ರೂ ನೀವು ಬರ್ಕೋಬೋದು. ಈ ರೀತಿ ಹುಣ್ಣಿಮೆ ದಿನ ಬರೆಯೋದ್ರಿಂದ ತುಂಬಾ ಒಳ್ಳೆಯದು. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬಾ ಬೇಗನೆ ಕಡಿಮೆ ಆಗುತ್ತೆ. ದೇವ್ರ ಮನೆಯಲ್ಲೂ ಕೂಡ ಬರಿಬೋದು. ಅಂದರೆ ದೇವ್ರ ಫೋಟೋನ ಇಟ್ಕೊಂಡಿರ್ತೀರಲ್ಲ, ನಿಮ್ಮ ದೇವರ ಮನೆಯ ಡೋರ್ ಇರುತ್ತಲ್ಲ, ಡೋರ್ ಎದುರುಗಡೆ ಇರುವಂಥ ಗೋಡೆ, ನಿಮ್ಮ ದೇವ್ರ ಮನೆಯಲ್ಲಿ ದೇವ್ರ ಮನೆಯ ಬಾಗಿಲು ಏನಿರುತ್ತೆ ಅದರ ಎದುರುಗಡೆ ಅಂದರೆ ಹಿಂದುಗಡೆ ಇರುವಂಥ ಗೋಡೆ, ಆ ಗೋಡೆ ಮೇಲೂ ಕೂಡ ಸ್ವಸ್ತಿಕನ್ನು ಬರಿಬೋದು. ತುಂಬ ಒಳ್ಳೆಯದು. ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ವ್ರತಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವತ್ತಿನಿಂದ ನೀವು ಶುರು ಮಾಡಿ. ಮಂಗಳವಾರ ಸಂಜೆ ನೀವು ಮಾಡ್ಬೋದು.
11 ದಿನ ಹನುಮಾನ್ ಚಾಲಿಸ್ ಪಠನೆ ಅಥವಾ ಹುಣ್ಣಿಮೆ ದಿನ ಆಂಜನೇಯ ಸ್ವಾಮಿಗೆ ಬೆಲ್ಲ ದೀಪಾರಾಧನೆ ಮಾಡೋ ಅಂಥವ್ರು ಕೂಡ ಮಾಡ್ಬೋದು. ತುಂಬಾ ಶ್ರೇಷ್ಠವಾದದ್ದು. ಈ ದಿನದಿಂದ ಮಾಡೋದ್ರಿಂದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಗೆ ಇಬ್ರಿಗೂ ಕೂಡ ಸಲ್ಲುತ್ತೆ. ಹಂಗಾಗಿ ಇವತ್ತಿನಿಂದ ಶುರು ಮಾಡಿ ದೇವಸ್ಥಾನದಲ್ಲಿ ಇನ್ಮೇಲೆ ಪ್ರತಿ ಹುಣ್ಣಿಮೆಗೆ ದೀಪ ಹಚ್ಬೋದು. ಇನ್ನು ಹುಣ್ಣಿಮೆ ದಿನ ಮಂಗಳವಾರ ರಾತ್ರಿ ಮಲಗೋಕ್ಕಿಂತ ಮುಂಚೆ ಹೊಸ್ಲತ್ತಿರ ರಂಗೋಲಿ ಹಾಕಿ ದೀಪ ಹಚ್ಚಿ ಅನಂತರ ಮಲ್ಕೋಬೋದು. ಏಕೆಂದರೆ ಈ ದಿನ ರಾತ್ರಿ ಹೊತ್ತು ಲಕ್ಷ್ಮೀಯ ದೇವಿಯ ಸಂಚಾರ ಇರುತ್ತೆ. ಆ ಒಂದು ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಬರಬೇಕು ಅಂತ ಅಂದರೆ ಹೊಸ್ಲತ್ತಿರ ದೀಪ ಹಚ್ಚಿ ರಂಗೋಲಿ ಹಾಕಿರಬೇಕು. ಕಾರ್ತಿಕ ಹುಣ್ಣಿಮೆ ಪುರಾಣದ ಪ್ರಕಾರ ದೇವತೆಗಳೆಲ್ಲ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಭೂಲೋಕಕ್ಕೆ ಬರ್ತಾರೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಇಂಥ ದಿನ ಒಂದು ದಿವ್ಯ ಶಕ್ತಿ ನಮ್ಮನೆ ಒಳಗಡೆ ಬರಬೇಕು ಅಲ್ವಾ. ತಪ್ಪದೆ ಹುಣ್ಣಿಮೆ ದಿನ ರಾತ್ರಿ ಅಂದರೆ ಈ ದಿನ ರಾತ್ರಿ ಮಂಗಳವಾರ ದಿನ ರಾತ್ರಿ ಹೊಸ್ಲತ್ತಿರ ಈ ದೀಪ ಹಚ್ಚಿ ರಂಗೋಲಿ ಹಾಕಬೇಕು. ಈಗಾಗಲೇ ಕಳೆದ 2-3 ಹುಣ್ಣಿಮೆಯಿಂದ ತುಂಬ ಜನ ಮಾಡ್ತಾ ಇದ್ದೀರಾ. ಪ್ರತಿ ಹುಣ್ಣಿಮೆಗೂ ನಾನು ಮತ್ತೆ ಇದನ್ನು ನಿಮಗೆ ನೆನಪು ಮಾಡೋದು ಆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ಈ ದಿನ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕೂಡ ಆಗುತ್ತೆ. ಅಲ್ಲದೆ ಈ ದಿನ ಶಿವ, ವಿಷ್ಣು ಮತ್ತು ಲಕ್ಷ್ಮಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಪೂಜೆ ಮಾಡೋದ್ರಿಂದ ಬಡತನ ನಿವಾರಣೆ ಆಗಿ ಹಣದ ಸಮಸ್ಯೆಗಳು ಕೂಡ ನಿವಾರಣೆ ಆಗಿ ಆರ್ಥಿಕ ಲಾಭ ಆಗುತ್ತೆ. ಇನ್ನು ಈ ದಿನ ಮಂಗಳವಾರ ಮನೆಯಲ್ಲಿ ದೃಷ್ಟಿಯನ್ನು ತೆಗೆಯೋದನ್ನು ಮಾತ್ರ ಮರಿಬಾರ್ದು. ಕುಂಕುಮದ ನೀರಿಗೆ ನಿಂಬೆ ಹಣ್ಣನ್ನು ಹಿಂಡಿಬಿಟ್ಟು ದೃಷ್ಟಿ ತೆಗಿಬೇಕು. ಈ ದೃಷ್ಟಿಯನ್ನು ತೆಗೆಯುವಾಗ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ಕಾಲಭೈರವೇಶ್ವರಾಯ ನಮಃ ಅಂತ ಹೇಳ್ಕೋಬೇಕು. ಮತ್ತು ಕಾಮಾಕ್ಷಿ ದೀಪಾರಾಧನೆಯನ್ನು ಮಾಡೋರು ಇವತ್ತಿನಿಂದ ಮಾಡ್ಬೋದು. ಮಂಗಳವಾರ ಹುಣ್ಣಿಮೆ ತಿಥಿ ಇರುತ್ತೆ. ಹಾಗಾಗಿ ಈ ದಿನ ನೀವು ರಾಹುಗಾಲದಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚಬೇಕು. ಹಾಗೆ ಮಂಗಳ ಚಂಡಿಕಾ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು. ಕಾಮಾಕ್ಷಿ ದೀಪ ಹಚ್ಚೋದಿಲ್ಲ ಮನೆಯಲ್ಲಿ ಅಂತ ಅನ್ನೋರು ಕೆಲವ್ರಿಗೆ ಆ ಪದ್ಧತಿ ಇರೋದಿಲ್ಲ. ಅಂಥವರು ಪ್ರತಿದಿನ ಹಚ್ಚುವಂಥ ದೀಪಕ್ಕೆ ತುಪ್ಪ ಹಾಕಿ ರಾಹುಗಾಲದಲ್ಲಿ ದೀಪ ಹಚ್ಚಬೇಕು. ಅನಂತರ ಮಂಗಳ ಚಂಡಿಕಾ ಸ್ತೋತ್ರವನ್ನು ಓದಬೇಕು. ಈ ರೀತಿ ಮಾಡೋದ್ರಿಂದ ಗಂಡ ಆಗಿರ್ಬೋದು, ಮಕ್ಕಳೇ ಆಗಿರ್ಬೋದು ಅಥವಾ ಹೆಂಡತಿನೇ ಆಗಿರ್ಬೋದು, ಮಾತಿಗೆ ಮುಂಚೆ ಕೋಪ ಬರೋದು, ಒಬ್ರಿಗೊಬ್ರು ಹೇಳೋ ಮಾತು ಕೇಳೋದಿಲ್ಲ, ಒಂದು ರೀತಿ ಹೊಂದಾಣಿಕೆನೇ ಇಲ್ಲ. ವಯಸ್ಸಿಗೆ ಬಂದಿರೋ ಮಕ್ಕಳು ಬೇಡದೇ ಇರೋ ಸಹವಾಸಕ್ಕೆ ಬಿದ್ದು ಕೆಟ್ಟ ಬುದ್ಧಿನ ಕಲ್ತಿದ್ರೆ, ಮತ್ತು ಹಿರಿಯರಿಗೆ ಗೌರವ ಕೊಡದೆ ತಿರುಗಿಸಿ ಮಾತಾಡೋವಂಥದ್ದು, ಈ ಥರದ್ದೆಲ್ಲ ಈ ರೀತಿ ಇದ್ದರೆ ಅಂದರೆ ಕಾಮಾಕ್ಷಿ ದೀಪಾರಾಧನೆ ಮಾಡಿ ಮಂಗಳ ಚಂಡಿಕಾ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ ಸಾಕು. ಕ್ರಮೇಣ ತಾನಾಗಿಯೇ ಕಡಿಮೆ ಆಗ್ತಾ ಇರುತ್ತೆ. ಯಾವುದೇ ಆದ್ರೂ ಬದಲಾವಣೆ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕೇ ಬೇಕು ಅಲ್ವಾ. ಆದರೆ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಅಷ್ಟೇ. ಆಗ ಒಳ್ಳೆಯದಾಗೇ ಆಗುತ್ತೆ. ಒಳ್ಳೆಯದಾಗುತ್ತೆ ಅಂದಮೇಲೆ ಇಷ್ಟ ಇದ್ದರೆ, ನಂಬಿಕೆ ಇದ್ದರೆ ಮಾಡಬೇಕು. ಖಂಡಿತ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇದೆಲ್ಲ ಕೂಡ ತುಂಬಾ ಸುಲಭವಾದಂತಹ ಕೆಲಸಗಳು. ಮಂಗಳವಾರ ಈ ದಿನ ತಪ್ಪದೆ ನೀವು ಮಾಡ್ಕೋಬೋದು. ದೃಷ್ಟಿ ದೋಷ ಅನ್ನೋದು ನಿವಾರಣೆ ಆಗಿಬಿಟ್ರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ. ಹಾಗಾಗಿ ಈ ದಿನ ತುಂಬ ಒಳ್ಳೆಯದು. ನೀವೆಲ್ಲರೂ ಈ ಪರಿಹಾರಗಳನ್ನು ಯಾವುದಾಗುತ್ತೋ ಅದನ್ನು ಮಾಡ್ಕೋಬೋದು. ಇದಿಷ್ಟು ಕೂಡ ಮಂಗಳವಾರ ದಿನ. ಈ ದಿನ ಯಾವೆಲ್ಲ ಕೆಲಸಗಳನ್ನು ನಾವು ಮಾಡ್ಕೋಬೋದು, ಮನೆಯಲ್ಲಿ ದೃಷ್ಟಿ ನಿವಾರಣೆ ಯಾವ ರೀತಿ ಮಾಡ್ಕೋಬೇಕು, ಯಾವೊಂದು ಮಂತ್ರವನ್ನು ಹೇಳ್ಕೋಬೇಕು. ಇನ್ನು ಕಾಮಾಕ್ಷಿ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಯಾರಿಗೇ ಆದ್ರೂ ಅವರು ಕೆಟ್ಟ ಆಕರ್ಷಣೆಗೆ ಆಗಿರ್ಬೋದು, ಕೆಟ್ಟ ಚಟಕ್ಕೆ ಬಲಿಯಾಗಿದ್ದರೆ ಅಂಥವ್ರನ್ನ ಹೇಗೆ ನಾವು ಸರಿ ದಾರಿಗೆ ತರ್ಬೋದು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ಇದಿಷ್ಟೇ ಅಲ್ಲ, ಬಡತನ ನಿವಾರಣೆ ಆಗಿ ಹಣದ ಸಮಸ್ಯೆಗಳು ಕೂಡ ನಿವಾರಣೆ ಆಗೋವಂಥದ್ದು ಅದು ಯಾವ ರೀತಿ ಅಂತಲೂ ಕೂಡ ತಿಳಿಸಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.